ಸರ್ ಮಾಧವರ ಮೆಟ್ರೋ ಸ್ಟೇಷನ್, ಹಿಮಾಲಯ ಡ್ರಗ್ ಹೌಸ್, ಆಲೂರು ಸ್ಟೇಡಿಯಂ, ಗೋಲ್ಡನ್ ಫಾರ್ಮ್ ರೆಸಾರ್ಟ್, APM ಸೈಡ್, ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಹಿಂದ್ಗಡೆ ಇರುವಂತದ್ದು ಸರ್ ನಮ್ಮ ಲೇಔಟ್. ನಮ್ಮ ಲೇಔಟ್ ಪಕ್ಕದಲ್ಲೇ BGS ಹಾಸ್ಪಿಟಲ್ ಇಲ್ಲೇ ಹತ್ತಿರದಲ್ಲಿರೋದ್ರಿಂದ ಒಂದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಸರ್. ದುಡ್ಡು ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದ್ರೆ ಇಂಥ ಒಳ್ಳೆ ಲೊಕೇಶನ್ ಅಲ್ಲಿ ಸೈಟ್ ನ ಮಿಸ್ ಮಾಡ್ಕೊಂಡ್ರೆ ಮುಂದೆ ಒಂದು ಹಿಂದೆಲ್ಲಿ ಕೋಟಿ ಕೊಡ್ತೀವಿ ಅಂದ್ರೂ ಇಲ್ಲಿ ಸೈಟ್ ಸಿಗಲ್ಲ ಸರ್. ಅಂತ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಇರುವಂತ ಲೇಔಟ್ ಸರ್ ಇದು. ಮಾಧವರ ಮೆಟ್ರೋ ಸ್ಟೇಷನ್ ಇಂದ ಕೇವಲ ಒಂದು 2 ನಿಮಿಷಗಳಲ್ಲಿ ಹಿಮಾಲಯ ಡ್ರಗ್ ಹೌಸ್ ಅಂತ ಸಿಗತ್ತೆ, ನೋಡ್ತಾ ಇರ್ಬೋದು. ಅದ್ರ ಆಪೋಸಿಟ್ ಆಲೂರು ರೋಡ್ಗೆ ಹೋಗೋ ರೋಡಲ್ಲಿ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಅಂತ ಸಿಗತ್ತೆ. ಅದ್ರ ಹಿಂಭಾಗ ಮಾಡಿರುವಂತ ಲೇಔಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇದು ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಹಾಗೆ ಪ್ರೈಸು, ಡೀಟೇಲ್ಸ್ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲಿ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ವಿಕ್ರಮ್, ದುರ್ಗೇಶ್ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಹಲವಾರು ಲೇಔಟ್ಸ್ಗಳನ್ನ ಅಲ್ಲಿ ಟಿವಿಯಲ್ಲಿ ಪರಿಚಯ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಹೊಸ ಲೇಔಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ಸರ್, ಇದೇ ನೋಡಿ ಸರ್, ಆಲೂರು ಸ್ಟೇಡಿಯಂ ಅಂತ ನಿಮ್ಗೆ ಗೊತ್ತಿದೆ. ನಾನು ಹೇಳ್ತಾನೆ ಇರ್ತೀನಿ, ನಾನೊಂದು ಬಿಸ್ನೆಸ್ ಪರ್ಪೋಸ್ ಅಲ್ಲದೆ ಇಲ್ಲಿ ಪ್ರಾಪರ್ಟಿ ತಗೊಳ್ಳೋದ್ರಿಂದ ನಮ್ಮ ಲೇಔಟ್ ಪಕ್ಕದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಇದೆ. ನೀವು ಆಲೂರು ಸ್ಟೇಡಿಯಂ ಆಗಿರ್ಬೋದು, ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಆಗಿರ್ಬೋದು, ಹಾಗೆ APM ಸೈಡ್ ಆಗಿರ್ಬೋದು, ಇವೆಲ್ಲ ಇದೇ ರೋಡಲ್ಲಿ ಇರೋದ್ರಿಂದ ಫ್ಯೂಚರಲ್ಲಿ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಆಗುತ್ತೆ. ಫ್ಯೂಚರಲ್ಲಿ ನೀವು ಹಾಕುವಂಥ ಇನ್ವೆಸ್ಟ್ಮೆಂಟ್ಗೆ 1 to 2 ತಗೊಳ್ಳೋದಂತೂ ಗ್ಯಾರಂಟಿ ಸರ್. ಆಲೂರು ಸ್ಟೇಡಿಯಂ ನೋಡಿ ಸರ್, ಇದು ಗೋಲ್ಡನ್ ಫಾರ್ಮ್ ರೆಸಾರ್ಟು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್, ಅದು BDA ಫ್ಲಾಟು. ಇದ್ರ ಮುಂದೆ ಹೋದರೆ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಆಗಿರ್ಬೋದು, APM ಸೈಡ್ ಆಗಿರ್ಬೋದು, ಇವೆಲ್ಲನೂ ನಮ್ಮ ಲೇಔಟ್ ಪಕ್ಕದಲ್ಲೇ ಇರೋದ್ರಿಂದ ಬೆಸ್ಟ್ ಲೊಕೇಶನಲ್ಲಿ ಲೇಔಟ್ನ ಮಾಡಿದ್ವಿ. ಬನ್ನಿ ಸರ್, ಕರ್ಕೊಂಡು ಹೋಗ್ತೀನಿ ಸರ್. ಅದೇ ನೋಡಿ ಸರ್, ನ್ಯೂ APM ಸೈಡ್ ಮಾರ್ಕೆಟು ಸರ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕನ್ವಾ ಲೇಔಟ್ ಅಂತ, ಇದ್ರ ಹಿಂಭಾಗನೇ ಮಾಡಿರುವಂತ ಲೇಔಟ್ ಸರ್. ನನ್ನ ಹಿಂಭಾಗ ನೀವು ನೋಡ್ತಾ ಇದ್ರಲ್ಲ ಸರ್, ಅದೇ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟು. ಈ ಏರಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಬರುತ್ತೆ ಅಂತ ಎಲ್ಲಾನು ತೋರಿಸ್ಕೊಂಡು ಬಂದಿದ್ದೀನಿ. ಈ ಡೆವಲಪ್ಮೆಂಟ್ ಮಧ್ಯದಲ್ಲಿ ಇರುವಂಥದ್ದೇ ನಮ್ಮ ಕಾಲಭೈರೋ ಫೇಸ್ 2 ಅಂತ ಲೇಔಟು. ಹಾಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಈ ಲೇಔಟು ರೋಡ್ ಪಕ್ಕದಲ್ಲೇ ಇರೋವಂಥ ಲೇಔಟ್ ಇರೋದ್ರಿಂದ ಇದು ಇನ್ವೆಸ್ಟ್ಮೆಂಟ್ಗಾಗಲಿ ಕನ್ಸ್ಟ್ರಕ್ಷನ್ಗಾಗಲಿ ಬೆಸ್ಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಸರ್. ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ, ನಮ್ಮ ಲೇಔಟಲ್ಲಿ ಸೈಟ್ ನಂಬರ್ ಆಗಿರ್ಬೋದು, ಮೆಜರ್ಮೆಂಟ್ ಸ್ಟೋನ್ ಆಗಿರ್ಬೋದು, ಸ್ಯಾನಿಟರಿ ವರ್ಕ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಹಾಗೆ ನಿಮಗೆ ಸ್ಲ್ಯಾಬ್ ಆಗಿರ್ಬೋದು, ಮತ್ತು ಪವರ್ ಆಗಿರ್ಬೋದು, ಪ್ರತಿಯೊಂದು ರೆಡಿ ಇದೆ ಸರ್. ಹಾಗೆ ಇನ್ನು ಪೆಂಡಿಂಗ್ ಇರುವಂಥ ಕೆಲಸ, ಒಂದು CC ರೋಡ್ ಹಾಕ್ಕೊಡ್ಬೇಕು, ಸುತ್ತಲೂ ಕಾಂಪೌಂಡ್ ಹಾಕ್ಕೊಡ್ಬೇಕು, ಇಷ್ಟು ಮಾತ್ರ ಪೆಂಡಿಂಗ್ ಇದೆ ಸರ್. ಹಾಗೆ ಡೆವಲಪ್ಮೆಂಟ್ ಆಗ್ತಾ ಪ್ರೈಸು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಈಗಲೇ ಬಂದರೆ ನಿಮಗೆ ಒಂದು ಒಳ್ಳೆ ಪ್ರೈಸಲ್ಲಿ ಸೈಟ್ ಸಿಗುತ್ತೆ. ಹಾಗೆ ತುಮಕೂರು ರೋಡಿಂದ ನೀವು ತಗೊಳ್ಳೋಕ್ಕಾದ್ರೆ ಅರ್ಶಿನಗುಂಟೆಯಿಂದ ರಾಘವೇಂದ್ರ ವೈಭವ್ ಹೋಟೆಲ್ ಬರುತ್ತೆ, ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸಲ್ಲಿ ಇಲ್ಲಿ ತಲುಪ್ಬೋದು. ಹಾಗೆ ನಮ್ಮ ಲೇಔಟ್ ಪಕ್ಕದಲ್ಲೇ BGS ಹಾಸ್ಪಿಟಲ್ಲು ಇಲ್ಲೇ ಹತ್ತಿರದಲ್ಲಿರೋದ್ರಿಂದ ಒಂದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಸರ್. ಟೋಟಲ್ 50 ಸೈಟ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ 90% ಇದರಲ್ಲಿ 30-40ನೇ ಮಾಡಿರೋದು, ಈಸ್ಟು ವೆಸ್ಟು. ಒಂದು 6 ಡೈಮೆನ್ಷನ್ ಮಾತ್ರ ಈ ರೋಡಲ್ಲಿ ಸಿಗುತ್ತೆ ನಿಮಗೆ. 20-30, 20-40 ಥರ ಸಿಗುತ್ತೆ. ಪ್ರೈಸ್ ವಿಷಯಕ್ಕೆ ಬರೋದಾದರೆ, ನಿಜವಾಗ್ಲೂ ವಿಶೇಷವಾದಂಥ ಒಂದು ಒಳ್ಳೆ ಪ್ರೈಸಲ್ಲಿ ಒಂದು ಒಳ್ಳೆ ಲೇಔಟ್ನ ನಿಮ್ಮ ಮುಂದೆ ತಂದಿಕ್ಕಿದ್ವಿ. ಜಸ್ಟ್ 2,999ನ ಮಾರಾಟ ಮಾಡ್ತಾಯಿದ್ವಿ. ಅಂದರೆ 2,999 ರೂಪಾಯಿಗೆ ಫರ್ ಸ್ಕ್ವೇರ್ ಫೀಟ್ನ ಕೊಡ್ತಾಯಿದ್ವಿ. ಖಂಡಿತ ಸರ್, ಇದು DC ಕನ್ವರ್ಷನ್ ಈ ಖಾತಾ ಆಗಿರೋದ್ರಿಂದ ಅಪ್ ಟು 70-80%ವರೆಗೂ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಮಾಡಿಕೊಡ್ತೀವಿ. ಹಾಗೆ ಇದು ಪ್ರೈಸ್ ನಾನು ಹೇಳ್ತಾನೆ ಇದ್ದೀನಿ, 2,999ಗೆ ಮಾರಾಟ ಮಾಡ್ತಾಯಿದ್ವಿ. ಈ ಸರೌಂಡಿಂಗ್ ನೀವು ಎಲ್ಲಾದರೂ ಸರ್ವೆ ಮಾಡಿ 5,000 ರೂಪಾಯಿ ಇದ್ದರೆ ನಮಗೆ 3,000 ರೂಪಾಯಿ ಕೊಡಿ. ಅದರಲ್ಲಿ ಡೈರೆಕ್ಟ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ನ ಫ್ರೀ ಮಾಡಿಕೊಡ್ತಾ ಇದ್ದೀನಿ. ಬುಕಿಂಗ್ ಪ್ರೊಸೆಸ್ ಸರ್, ಇದು ನೀವು ಬಂದು ಸೈಟ್ ವಿಸಿಟ್ ಮಾಡಿ. ಕಂಪ್ನಿ ಕಡೆಯಿಂದನೇ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ನೀವು ಫ್ಯಾಮಿಲಿ ಸಮೇತ ಬರ್ತೀವಿ ಅಂದರೆ ಕ್ಯಾಬ್ ಕಳಿಸ್ಕೊಡ್ತೀವಿ. ಬಂದು ಸೈಟ್ ವಿಸಿಟ್ ಮಾಡಿ. ಇದೇ ಸೈಟ್ ಬೇಕು ಅಂದರೆ ಅದಕ್ಕೊಂದು ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಟು ಬ್ಲಾಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಕೊಡ್ತೀವಿ, ಡಾಕ್ಯುಮೆಂಟ್ ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿದೆ ಅಂದರೆ ಲೋನ್ ಪ್ರೋಸೆಸ್ ಮಾಡಿಕೊಡ್ತೀವಿ. ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರಿ, ಆಮೇಲೆ ಖಾತೆ ಬಂದಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಸರ್. ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ನಾವೇನಾದರೂ ಕಡಿಮೆ ಮಾಹಿತಿ ಕೊಟ್ಟಿದ್ದೀವಿ ಅಂದರೆ, ಇನ್ನೂ ಮಾಹಿತಿ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ಸೈಟ್ ವಿಸಿಟ್ ಮಾಡಿ, ಸೈಟ್ನ ಸ್ವಂತ ಮಾಡ್ಕೊಳ್ಳಿ. ನಮಸ್ಕಾರ.